ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಳೆದ ವಿಧಾನಸಭಾ ಚುನಾವಣಾ ಟೈಮ್ನಲ್ಲಿ ತುಂಬಾ ಸೌಂಡ್ ಮಾಡ್ತಾ ಇದ್ದ ವಿಚಾರ ಅಂದ್ರೆ ಅದು ಅಂದಿನ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಮಾಡಿದ 40% ಕಮಿಷನ್ ಆರೋಪ. ಬಿಜೆಪಿ 40% ಕಮಿಷನ್ ತಗೊಳ್ತಾ ಇದೆ, ಬಿಜೆಪಿ 40% ಕಮಿಷನ್ ತಗೊಳ್ತಾ ಇದೆ ಅಂತ ಸುಳ್ಳು ಹೇಳಿ ಹೋರಾಟ ಮಾಡಿ ಕೊನೆಗೆ ಅದರಿಂದನೇ ಅಧಿಕಾರಕ್ಕೆ ಬಂದು ಕೂತು ಈಗ ನೋಡಿದ್ರೆ ಅದೇ ಕಾಂಗ್ರೆಸ್ 80% ಕಮಿಷನ್ ದಂಧೆ ನಡೆಸ್ತಾ ಇದೆ. ಬಿಜೆಪಿಯನ್ನ 40% ಸರ್ಕಾರ ಅಂತ ಟೀಕೆ ಮಾಡಿದ ಕಾಂಗ್ರೆಸ್ನ ನಿಜ ಬಣ್ಣ, ಕಾಂಗ್ರೆಸ್ ಬಂಡವಾಳ ಈಗ ಬಯಲಾಗಿದೆ. ಹೌದು, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಹಣೆಬರಹವನ್ನ ಗುತ್ತಿಗೆದಾರರ ಸಂಘ ಈಗ ಪತ್ರದ ಮೂಲಕ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಅವರು ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಈಗ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಆ ಪತ್ರದಲ್ಲಿ ಏನಿದೆ ಅಂದ್ರೆ, ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಕಮಿಷನ್ ತಗೊಳ್ಳಲ್ಲ ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲೇ ಹೆಚ್ಚು ಕಮಿಷನ್ ತಗೊಳ್ತಾ ಇದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರದಲ್ಲಿ ಕಮಿಷನ್ ಡಬಲ್ ಆಗಿದೆ. ಎಲ್ಲ ಇಲಾಖೆದಲ್ಲೂ ಕೂಡ ಕಮಿಷನ್ ಡಬಲ್ ಆಗಿದೆ. 2 ವರ್ಷದಿಂದ ಗುತ್ತಿಗೆದಾರರ ಹಣ ಬಿಡುಗಡೆಯೇ ಆಗಿಲ್ಲ. ಹಲವು ಬಾರಿ ನಿಮ್ಮ ಗಮನಕ್ಕೆ ಅಂದ್ರೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದ್ರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. 30,000 ಕೋಟಿಗೂ ಹೆಚ್ಚು ಗುತ್ತಿಗೆ ಬಾಕಿ ಬರೋದಿದೆ. ಹೀಗೆ ತಮ್ಮ ನೋವನ್ನು, ತಮ್ಮ ಅಳವನ್ನು ಪತ್ರದ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಗುತ್ತಿಗೆದಾರರ ಮೂಲಕ 60%ನಿಂದ 80% ಕಮಿಷನ್ ಪಡಿತಾ ಇರೋದು ಈಗ ಗುತ್ತಿಗೆದಾರರ ಪತ್ರದಿಂದಲೇ ಬಯಲಾಗಿದೆ. ಇದು ನನಗೂ ಫ್ರೀ, ನಿನಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ ಸಿದ್ದರಾಮಯ್ಯನವರ ಗ್ಯಾರಂಟಿಯ ಸರ್ಕಾರದ ಅಸಲಿ ಮುಖ. ಇದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ತಾವೇ ರಚನೆ ಮಾಡಿದ ಆಯೋಗದಿಂದ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ. ಏನಂದ್ರೆ, ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ 40% ಕಮಿಷನ್ ಆರೋಪದ ಬಗ್ಗೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗವನ್ನ ರಚನೆ ಮಾಡುತ್ತೆ. ಆದ್ರೆ ಈಗ ಅದೇ ಆಯೋಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಶಾಕ್ ನೀಡಿದೆ. ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡಿದ 40% ಕಮಿಷನ್ ಆರೋಪ ಪೂರ್ಣ ನಿಜ ಅಲ್ಲ, ಅದಕ್ಕೆ ಸ್ಪಷ್ಟ ಸಾಕ್ಷಿಗಳಿಲ್ಲ ಅಂತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ವಿಚಾರಣೆ ಆಯೋಗ ಈಗ ತಿಳಿಸಿದೆ. ಲೋಕೋಪಯೋಗಿ, ಸಣ್ಣ ಮತ್ತು ಬೃಹತ್ ನೀರಾವರಿ, ನಗರ ಅಭಿವೃದ್ಧಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ನಡೆದಿರುವ ಬೃಹತ್ ಕಾಮಗಾರಿಯಲ್ಲಿ 40%ಗಿಂತ ಹೆಚ್ಚು ಕಮಿಷನ್ ಚಾಲ್ತಿಯಲ್ಲಿತ್ತು ಅಂತ ಮಾಡಿದ ಆರೋಪವನ್ನ ಆಯೋಗ ಈಗ ತಳ್ಳಿ ಹಾಕಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ತಾವೇ ನೇಮಕ ಮಾಡಿದ ತನಿಖೆಯ ಆಯೋಗ 40% ಕಮಿಷನ್ ಆರೋಪ ಸುಳ್ಳು ಅಂತ ಈಗ ವರದಿ ನೀಡಿದೆ. ಹಾಗಾದ್ರೆ 40% ಕಮಿಷನ್ ಸುಳ್ಳು ಹೇಳಿ ಆರೋಪ ಮಾಡಿ ಜನರ ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ಸರ್ಕಾರ ಈಗ ಇದಕ್ಕೆ ಕ್ಷಮೆ ಕೇಳ್ತಾರಾ? ಒಟ್ನಲ್ಲಿ ಒಂದ್ ಕಡೆ ಅವತ್ತು ಗುತ್ತಿಗೆದಾರರ ಪತ್ರ ಹಿಡಿದು ನಾಟಕ ಮಾಡಿದ ಕಾಂಗ್ರೆಸ್ಗೆ ಇವತ್ತು ಅದೇ ಕಮಿಷನ್ ಆರೋಪ ತಮ್ಮದೇ ಬುಡಕ್ಕೆ ಬಂದಿದೆ. ಇನ್ನೊಂದ್ ಕಡೆ ತಾವು ಮಾಡಿದ 40% ಕಮಿಷನ್ ಆರೋಪ ಸುಳ್ಳು ಅನ್ನೋದು ಸಾಬೀತಾಗಿದೆ. ಈಗ ತಮ್ಮ ಮೇಲೆ ಬಂದಿರುವ ಈ ಭ್ರಷ್ಟಾಚಾರದ ಆರೋಪಕ್ಕೆ ಕಾಂಗ್ರೆಸ್ ಏನ್ ಹೇಳುತ್ತೆ? ಸಿದ್ದರಾಮಯ್ಯನವರು ಈಗ ಏನ್ ಹೇಳ್ತಾರೆ? ವೋಟ್ ಚೋರಿ ಅಂತ ಬೊಬ್ಬೆ ಹಾಕ್ತಾ ಇರುವ ರಾಹುಲ್ ಗಾಂಧಿ ಈಗ ಇದರ ಬಗ್ಗೆ ಏನ್ ಹೇಳ್ತಾರೆ? 40% ಕಮಿಷನ್ ಅಂತ ಸುಳ್ಳು ಹೇಳಿ ಜನರ ದಿಕ್ಕನ್ನ ತಪ್ಪಿಸಿದ್ದಕ್ಕೆ ಕ್ಷಮೆ ಕೇಳೋದು ಯಾವಾಗ ಸಿದ್ದರಾಮಯ್ಯನವರೇ? ಇವರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಹೇಳೋರಿಲ್ಲ, ಕೇಳೋರಿಲ್ಲ. ರಾಜ್ಯದಲ್ಲಿ 430 ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಟೀಚರ್ಸ್ ಇಲ್ಲದೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಕೂಡ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ 5 ವರ್ಷದಲ್ಲಿ 10 ಲಕ್ಷ ಯುವಕರಿಗೆ ಉದ್ಯೋಗ ಕೊಡುವ ಗುರಿ ನಮ್ಮದು ಅಂತ ಬುರ್ಡೆ ಬಿಟ್ಟಿರುವ ರಾಹುಲ್ ಗಾಂಧಿ ಈಗ ಕಾಣೆ ಆಗ್ಬಿಟ್ಟಿದ್ದಾರೆ. वहां नहीं रुकेंगे। 2.5 लाख सरकारी रोजगार
खाली पड़े हैं, उन वैकेंसीज को हम कर्नाटक के युवाओं के लिए भरेंगे और हमारी कोशिश होगी कि 5 साल में हम 10 लाख युवाओं को रोजगार दिलवाएं। ನೋಟಿಫಿಕೇಶನ್ ಮಾಡ್ತೀನಿ ಅಂತ ಅತಿ ಶೀಘ್ರ ಅಂತ ಹೇಳಿ ಕಳೆದ 2.5 ವರ್ಷದಿಂದ ಮನೆ ಪ್ರೋಸೆಸ್ ಇದೆ. ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ, ಅಪ್ಲಿಕೇಶನ್ ಹಾಕಿ ಒಂದೇ ಒಂದು ಅವಕಾಶ ಮಾಡ್ಕೊಡ್ತೀವಿ. ವಿದ್ಯಾರ್ಥಿ ನಾವು ಎಲ್ಲೋ ಒಂದ್ ಕಡೆ ನಾವು ಏಕಾಂಗಿ ಇದ್ದಾಗ ನನ್ನ ಮನಸ್ಸು ಅನ್ಸುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನೋ, ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು, ದಿನಕ್ಕೆ 300 ರೂಪಾಯಿದಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನ ನಂಬಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗಿಬಿಟ್ಟಿವೇನೋ ಅನ್ಸುತ್ತೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಶಿಕ್ಷಣ ಮಂತ್ರಿಗಳೇ, ನಾವು ಕೇಳೋದೊಂದೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿಯನ್ನು ಆರಂಭಿಸಿ ಅಂತ ಹೇಳ್ತೀನಿ. 10 ಲಕ್ಷ ಬಿಡಿ 10,000 ಉದ್ಯೋಗಗಳು ಕೂಡ ಸೃಷ್ಟಿಯಾಗಿಲ್ಲ. ನಿರುದ್ಯೋಗಿ ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೂ ಕಾಂಗ್ರೆಸ್ ಸರ್ಕಾರ ಅವರ ಕಡೆ ತಿರ್ಗಿ ಕೂಡ ನೋಡ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು 2,76,000 ಹುದ್ದೆಗಳು ಖಾಲಿ ಇದ್ರೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮೌನವಾಗಿ ಕೂತಿದೆ. ಉತ್ತರ ಕರ್ನಾಟಕ ನೋಡಿದ್ರೆ ನೆರೆಯಿಂದ ಕಂಗಾಲಾಗಿದೆ. ಆದ್ರೆ ಕೇರಳ, ಹಿಮಾಚಲ್ ಪ್ರದೇಶದಲ್ಲಿ ಏನಾದ್ರೂ ಸಮಸ್ಯೆ ಎದುರಾದ್ರೆ ಸೋನಿಯಾ ಮೇಡಮ್, ಪ್ರಿಯಾಂಕಾ ಮೇಡಮ್, ರಾಹುಲ್ ಸಾಹೇಬ್ರನ್ನ ಓಲೈಕೆ ಮಾಡಕ್ಕೆ, ಅವರ ಸಂಕಷ್ಟಕ್ಕೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡುವ ಸಿದ್ದರಾಮಯ್ಯನವರಿಗೆ ತಮ್ಮದೇ ರಾಜ್ಯದ ಜನರ ನೋವು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇನ್ನು ರಾಜ್ಯದ ರಸ್ತೆಯ ಪರಿಸ್ಥಿತಿ ಕೇಳೋರಿಲ್ಲ. ಸಿದ್ದರಾಮಯ್ಯನವರು ನೋಡಿದ್ರೆ ಇವೆಲ್ಲವನ್ನ ಬಿಟ್ಟು ಬಿಹಾರದಲ್ಲಿ ಆರಾಮಾಗಿದ್ದಾರೆ. ಕರ್ನಾಟಕ ರಾಜ್ಯದ ಜನ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಗ್ಯಾರಂಟಿ ಸರ್ಕಾರದ ಸಹವಾಸ ರಾಜ್ಯಕ್ಕೆ ಸಾಕಾಗಿದೆ. ಮುಂದಿನ ಬಾರಿ ನಿಮ್ಗೆ ರಾಜ್ಯದ ಮತದಾರರೇ ಸರಿಯಾದ ಉತ್ತರ ಕೊಡ್ತಾರೆ, ನೋಡ್ತಾ ಇರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.